ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಶಿವಾಂಜನಾ ಟಿಪ್ಸ್ ಕನ್ನಡ ಯೂಟ್ಯೂಬ್ ಚಾನಲ್. ಯಾರೆಲ್ಲ ಫಸ್ಟ್ ಟೈಮ್ ನನ್ನ ಒಂದು ಚಾನಲ್ನ ನೋಡ್ತಾ ಇದ್ದೀರಾ, ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಹಾಗೆ ಸಪೋರ್ಟ್ ಮಾಡಿ. ಇವತ್ತಿನ ವಿಡಿಯೋದಲ್ಲಿ ನಿಮ್ಮ ಒಂದು ಪ್ರೆಗ್ನೆನ್ಸಿ ಕನ್ಫರ್ಮ್ ಆದಮೇಲೆ ಅಂದರೆ 1 ತಿಂಗಳಿಂದ 5 ತಿಂಗಳವರೆಗಿನ ಗರ್ಭಿಣಿಯರು ಏನೇನು ಮಾಡಬೇಕು, ಏನೇನು ಮಾಡಬಾರ್ದು, ಜರ್ನಿ ಮಾಡ್ಬೋದಾ, ಯಾವ ಥರ ಫುಡ್ ತೊಗೊಂಡ್ರೆ ಒಳ್ಳೆಯದು, ಯಾವ ಫುಡ್ಗಳನ್ನ ತೊಗೋಬಾರ್ದು, ಹಾಗೆ ತುಂಬ ಡಿಸ್ಟೆನ್ಸ್ ಟ್ರಾವೆಲ್ ಮಾಡ್ಬೋದಾ, ಬೈಕಲ್ಲಿ ರೈಡ್ ಹೋಗ್ಬೋದಾ, ಬಸ್ಸಲ್ಲಿ ಹೋಗ್ಬೋದಾ, ಕಾರಲ್ಲಿ ಹೋಗ್ಬೋದಾ, ಟ್ರೈನಲ್ಲಿ ಹೋಗ್ಬೋದಾ ಅಂತ ತುಂಬಾ ಕ್ವಶನ್ಸ್ ಬರ್ತಾಯಿದೆ. ಸೊ ಹಾಗಾಗಿ ಈ ವಿಡಿಯೋದಲ್ಲಿ ನಾನು ಇದ್ರ ಬಗ್ಗೆ ಎಲ್ಲ ತಿಳಿಸ್ಕೊಡ್ತೀನಿ. ವಿಡಿಯೋನ ಎಲ್ಲೂ ಸ್ಕಿಪ್ ಮಾಡಬೇಡಿ, ಕೊನೆವರೆಗೂ ನೋಡಿ. ಸೊ ಮೊದಲನೇದಾಗಿ 4 ವೀಕ್ಸ್ಗೆ ನಮ್ಮ ಒಂದು ಪ್ರೆಗ್ನೆನ್ಸಿ ಕನ್ಫರ್ಮ್ ಆಗೋದು ಗೊತ್ತಾಗುತ್ತೆ, ಓಕೆನಾ. ಅದ್ರ ಜೊತೆಗೆ ಸುಮಾರು ಜನಕ್ಕೆ ಬಂದು ಈ ಪ್ರೆಗ್ನೆನ್ಸಿ ಚೆಕ್ ಮಾಡಿದಾಗ ಕನ್ಫರ್ಮ್ ಆಗಿದೆ, ಇವಾಗ ನಮಗೆ ಎಷ್ಟು ದಿನಗಳಾಗಿದೆ ಅನ್ನೋದು ಸುಮಾರು ಜನಕ್ಕೆ ಡೌಟ್ ಇರುತ್ತೆ. ಫಾರ್ ಎಕ್ಸಾಂಪಲ್ ನಾನು ಇವಾಗ ಒಂದು ಎಕ್ಸಾಂಪಲ್ ಕೊಟ್ಟು ಹೇಳ್ತೀನಿ, ನೋಡ್ಕೊಳ್ಳಿ, ನಿಮಗೆ ಅವಾಗ ಅರ್ಥ ಆಗುತ್ತೆ ನಿಮಗೆ ಎಷ್ಟು ದಿನಗಳಾಗಿದೆ ಅನ್ನೋದು, ಓಕೆನಾ. ಇವಾಗ ಲಾಸ್ಟ್ ಮಂತ್ ಜಾನ್ 1ಗೆ ನಿಮ್ಮ ಒಂದು ಪೀರಿಯಡ್ಸ್ ಆಗಿತ್ತು ಅನ್ನೋದಾದರೆ, ಈ ಮಂತ್ ಫೆಬ್ರವರಿ 5th ಆದರೂ ಅಥವಾ 6th ಆದರೂ ನಿಮ್ಮ ಒಂದು ಪೀರಿಯಡ್ಸ್ ಕಂಡಕ್ಟ್ ಆಗಿಲ್ಲ ಅನ್ನೋದಾದರೆ, ನಿಮಗೆ ಪ್ರೆಗ್ನೆನ್ಸಿ ಚೆಕ್ ಮಾಡಿದಾಗ ಪಾಸಿಟಿವ್ ರಿಸಲ್ಟ್ ಬಂದರೆ ನಿಮ್ಮ ಒಂದು ಲಾಸ್ಟ್ ಜಾನ್ 1 ಏನಿರುತ್ತೋ ಪೀರಿಯಡ್ಸ್ ಡೇಟು, ಆ ಡೇಟಿಂದ ಬ್ಲೀಡಿಂಗ್ ಪೀರಿಯಡ್ನ ಬಿಟ್ಟು ಇನ್ನು ಮಿಕ್ಕಿದ್ದೆಲ್ಲ ಪ್ರೆಗ್ನೆನ್ಸಿಗೆ ಸೇರುತ್ತೆ, ಓಕೆನಾ. ನಿಮ್ಮ ಒಂದು ಪ್ರೆಗ್ನೆನ್ಸಿ ಕನ್ಫರ್ಮ್ ಆಗಿದೆ ಅನ್ನೋದಾದರೆ ನಿಮಗೆ ಅಬೌಟ್ 30 or 31 ಡೇಸ್ ಕಂಪ್ಲೀಟ್ ಆಗಿರುತ್ತೆ, ಅಂದರೆ 1 ಮಂತ್ ಪ್ರೆಗ್ನೆಂಟ್ ಆಗಿರ್ತೀರ, ಓಕೆನಾ. ಸೊ ಇವಾಗ ನಿಮ್ಮ ಪ್ರೆಗ್ನೆನ್ಸಿ ಕನ್ಫರ್ಮ್ ಆಗಿದೆ ಅಂದರೆ ನೀವು ಯಾವುದೆಲ್ಲ ಫುಡ್ಸ್ನ ಅವಾಯ್ಡ್ ಮಾಡಬೇಕು ಅಂದರೆ, ಫ್ರೂಟ್ಸ್ ಮೊದಲನೇದಾಗಿ ಪಪಾಯ ಮತ್ತು ಪೈನಾಪಲ್ನ ಕಂಪ್ಲೀಟಾಗಿ ಅವಾಯ್ಡ್ ಮಾಡಿ. ಇದು ನಿಮ್ಮ ಭ್ರೂಣ ಏನು ಬೆಳೀತಾ ಇದೆಯೋ ಬೆಳವಣಿಗೆ, ಅದಕ್ಕೆ ಒಳ್ಳೆಯದಲ್ಲ. ಪಪಾಯ ಮತ್ತು ಪೈನಾಪಲ್ನ ಕಂಪ್ಲೀಟಾಗಿ ಅವಾಯ್ಡ್ ಮಾಡೋದು ತುಂಬಾ ಒಳ್ಳೆಯದು, ಓಕೆನಾ. ಇನ್ನೂ ನಿಮಗೆ ಯಾವುದೆಲ್ಲ ಫ್ರೂಟ್ಸ್ನ ತಿನ್ನಬೇಕು ತಿನ್ನಬಾರ್ದು ಅನ್ನೋದೇನಾದರೂ ಡೌಟ್ ಇದೆ ಅನ್ನೋದಾದರೆ, ನಾನು ಆಲ್ರೆಡಿ ಒಂದು ವಿಡಿಯೋ ಮಾಡಿದ್ದೀನಿ, ಡಿಸ್ಕ್ರಿಪ್ಷನಲ್ಲಿ ಮೆನ್ಷನ್ ಮಾಡ್ತೀನಿ, ಬೇಕಾದರೆ ಒಂದ್ಸರಿ ಚೆಕ್ಔಟ್ ಮಾಡಿ, ಓಕೆನಾ. ಹಾಗೆ ವರ್ಕಿಂಗ್ ವುಮೆನ್ಸ್ ಏನಾದರೂ ಪ್ರೆಗ್ನೆನ್ಸಿ ಕನ್ಫರ್ಮ್ ಆಗಿದೆ ಅನ್ನೋದಾದರೆ, ನೀವು ಕೆಲಸಕ್ಕೆ ಹೋಗಬೇಕು ಅನ್ನೋ ಆತರದಲ್ಲಿ ಫಾಸ್ಟಾಗಿ ಕೆಲಸ ಮಾಡೋದು, ಹಾಗೆ ಬೇಗ ಮನೆ ಒರೆಸೋದು, ಸ್ಟೆಪ್ಸ್ನ ಬೇಗ ಹತ್ತೋದು ಇಳಿಯೋದು ಹಾಗೆಲ್ಲ ಮಾಡಬೇಡಿ. ಹೊಟ್ಟೆಗೆ ಯಾವುದೇ ರೀತಿ ಪ್ರೆಷರ್ನ ಕೊಡಬಾರ್ದು, ಓಕೆನಾ. ಕೆಲಸಗಳನ್ನ ಫಾಸ್ಟಾಗಿ ಮಾಡೋಕ್ಕೆ ಟ್ರೈ ಮಾಡಬೇಡಿ. ಹೊಟ್ಟೆಗೆ ಪ್ರೆಷರ್ ಆಗೋ ಥರ ಯಾವುದೇ ರೀತಿ ಕೆಲಸಗಳನ್ನ ಮಾಡಬೇಡಿ. ಇದರಿಂದ ಬ್ಲೀಡಿಂಗ್ ಆಗೋ ಚಾನ್ಸಸ್ ತುಂಬ ಇರುತ್ತೆ, ಇದರಿಂದ ಅಬೋಷನ್ ಕೂಡ ಆಗೋ ಚಾನ್ಸಸ್ ಇರುತ್ತೆ, ಓಕೆನಾ. ಸೇಫ್ಟಿ ಪ್ರಿಕಾಷನ್ಸ್ನ ಫಾಲೋ ಮಾಡಿದ್ರೆ ನಿಮಗೂ ಒಳ್ಳೆಯದು, ಹಾಗೆಯೇ ನಿಮ್ಮ ಬೇಬಿಗೂ ಒಳ್ಳೆಯದು. ಇನ್ನು ವರ್ಕಿಂಗ್ ವುಮೆನ್ಸ್ಗೆ ಹೇಳೋದಾದರೆ, ನೀವು ಟೈಮ್ನ ಕರೆಕ್ಟಾಗಿ ಮ್ಯಾನೇಜ್ ಮಾಡ್ಕೋಬೇಕು. ಟೈಮ್ ಕರೆಕ್ಟಾಗಿ ಮ್ಯಾನೇಜ್ ಮಾಡ್ಕೋಬೇಕು, ಕೆಲಸನೂ ಮಾಡ್ಕೋಬೇಕು, ಎಲ್ಲ ನೋಡ್ಕೋಬೇಕು ಅನ್ನೋದಾದರೆ 1-2-3 ಅವರ್ಸ್ ಬೇಗ ಎದ್ದು ಕೆಲಸಗಳನ್ನ ನಿಧಾನವಾಗಿ ಮಾಡ್ಕೊಳ್ಳಿ. ರೆಡಿಯಾಗಿ ಟೈಮ್ ತೊಗೊಂಡು ಊಟ ತಿಂಡಿ ಎಲ್ಲನೂ ನೀವು ಕರೆಕ್ಟಾಗಿ ಮಾಡಿಕೊಂಡು ನಿಧಾನವಾಗಿ ಪ್ರಯಾಣನ ಮಾಡ್ಬೋದು, ಓಕೆನಾ. ಬಸ್ಸಲ್ಲಿ ಹೋಗ್ತಿದ್ದೀರಾ ಅನ್ನೋದಾದರೆ ಓಡೋಗಿ ಹತ್ತೋದು, ಬೇಗ ಫಾಸ್ಟಾಗಿ ನಡ್ಕೊಂಡು ಹೋಗೋದು ಇದನ್ನೆಲ್ಲ ಮಾಡಬೇಡಿ. ಸ್ವಲ್ಪ ಟೈಮ್ ತೊಗೊಂಡು ನಿಧಾನವಾಗಿ ಹೋಗಿ, ಓಕೆನಾ. ಇನ್ನು ನೆಕ್ಸ್ಟು ವಾಮಿಟಿಂಗ್ ಇದೆ, ವಾಮಿಟಿಂಗ್ ಸೆನ್ಸೇಷನ್ ತುಂಬ ಇದೆ, ಊಟ ಸರಿಯಾಗಿ ಸೇರ್ತಾ ಇಲ್ಲ ಅನ್ನೋರು ಆದಷ್ಟು ನೀರನ್ನ ಚೆನ್ನಾಗಿ ತೊಗೊಳ್ಳಿ. ನೀರನ್ನ ಸೇರಿಸಿ ಹೊಟ್ಟೆಗೆ ಜ್ಯೂಸ್ಗಳನ್ನ ತೊಗೊಳ್ಳಿ, ಎಳ್ನೀರನ್ನ ಚೆನ್ನಾಗಿ ತೊಗೊಳ್ಳಿ. ಹಾಗೆಯೇ ಫ್ರೂಟ್ಸ್ ಜ್ಯೂಸಸ್ ಏನಾದರೂ ಕುಡಿಬೇಕಾದ್ರೆ ನೀವು ಕಂಪ್ಲೀಟಾಗಿ ಪಪಾಯ ಮತ್ತು ಪೈನಾಪಲ್ನ ಅವಾಯ್ಡ್ ಮಾಡಿ. ಹಾಗೆಯೇ ಸಿಟ್ರಸ್ ಫ್ರೂಟ್ಸ್ ಅಂದರೆ ಲೆಮನ್ ಆಗಿರ್ಬೋದು, ಆರೆಂಜ್, ಮೂಸಿಂಬೆ ಇದೆಲ್ಲ ಹುಳಿ ಅಂಶಗಳಿರುವಂಥದ್ದು, ಹುಳಿ ಇರುವಂಥದ್ದನ್ನ ನೀವು ಕಂಪ್ಲೀಟಾಗಿ ಅವಾಯ್ಡ್ ಮಾಡಿ 3 ಮಂತ್ಸಲ್ಲಿ, ಓಕೆನಾ. ಇದರಿಂದ ನಿಮಗೆ ಸ್ಟಾರ್ಟಿಂಗ್ 3 ಮಂತ್ಸಲ್ಲಿ ನಿಮಗೆ ಹುಳಿ ಅಂಶ ಸಿಟ್ರಸ್ ಇರುವಂಥದ್ದು ಅಷ್ಟೊಂದು ಅವಶ್ಯಕತೆ ಇರೋದಿಲ್ಲ, ಓಕೆನಾ. ಫ್ರೂಟ್ಸ್ ಬಗ್ಗೆ ಇನ್ನು ಡೀಪಾಗಿ ಬೇಕು ಅನ್ನೋದಾದರೆ ನಾನು ಆಲ್ರೆಡಿ ಹೇಳಿದ್ದೀನಿ, ಡಿಸ್ಕ್ರಿಪ್ಷನಲ್ಲಿ ಮೆನ್ಷನ್ ಮಾಡಿರ್ತೀನಿ, ಹೋಗಿ ಒಂದ್ಸರಿ ಚೆಕ್ ಮಾಡ್ಕೊಳ್ಳಿ. ನೆಕ್ಸ್ಟ್ ಬರೋದಾದರೆ 3 to 5 ಮಂತ್ಸಲ್ಲಿ ಬಂದು ನೀವು ಪೊಮೊಗ್ರನೇಟ್ ಮತ್ತು ಅವಕ್ಯಾಡೋನ ಅಂದರೆ ಬಟರ್ಫ್ರೂಟ್ ಬೆಣ್ಣೆಹಣ್ಣು ಅಂತಾರೆ ಕನ್ನಡದಲ್ಲಿ, ಅದನ್ನು ತೊಗೊಳ್ಳೋದ್ರಿಂದ ನಿಮ್ಮ ಮಗುವಿನ ಸ್ಕಿನ್ ಚೆನ್ನಾಗಿ ಗ್ಲೋ ಆಗುತ್ತೆ. ಅದ್ರ ಜೊತೆಗೆ ನಿಮಗೆ ಸುಸ್ತು ಅನಿಸೋದು, ಈ ಜ್ಯೂಸ್ಗಳನ್ನ ಎಳ್ನೀರೆಲ್ಲ ತೊಗೊಳ್ಳೋದ್ರಿಂದ ಸುಸ್ತೆಲ್ಲ ಕಮ್ಮಿ ಆಗುತ್ತೆ, ಓಕೆನಾ. ಇನ್ನು ಟೀ ಕಾಫಿ ವಿಷಯಕ್ಕೆ ಬರೋದಾದರೆ, ಕಾಫಿ ಬಂದು ಕೆಫೇನ್ ಇರುತ್ತೆ, ಇದರಿಂದ ಮಗುಗೆ ಎಫೆಕ್ಟ್ ಆಗೋ ಚಾನ್ಸಸ್ ತುಂಬ ಇರುತ್ತೆ, ಓಕೆನಾ. ಇದನ್ನು ಅವಾಯ್ಡ್ ಮಾಡಿ. ಟೀ ಬಂದು ಪಿತ್ತ, ಆಲ್ರೆಡಿ ನಿಮಗೆ ವಾಮಿಟಿಂಗ್ ಸೆನ್ಸೇಷನ್ ಇದೆ, ವಾಮಿಟ್ ಇದೆ ಅನ್ನೋದಾದರೆ ನೀವು ಕಂಪ್ಲೀಟಾಗಿ ಟೀನ ಅವಾಯ್ಡ್ ಮಾಡಿ. ತಲೆ ಸುತ್ತು ಇದೆಲ್ಲ ಜಾಸ್ತಿ ಆಗುತ್ತೆ, ಹಾಗೆಯೇ ವಾಮಿಟಿಂಗ್ ಬರೋದು ಜಾಸ್ತಿ ಆಗುತ್ತೆ. ಟೀಯಲ್ಲಿ ಗ್ಯಾಸ್ಟ್ರಿಕ್ ಕಂಟೆಂಟ್ ತುಂಬಾ ಇರುತ್ತೆ, ಅದರಿಂದ ನೀವು ಕಂಪ್ಲೀಟಾಗಿ ಅವಾಯ್ಡ್ ಮಾಡಿ. ಕಾಫಿ ಟೀ ಬದಲು ಹಾಲನ್ನ ತೊಗೋಬೋದು, ಓಕೆನಾ. ಹಾಲು ಅಂತ ಬರೋದಾದರೆ ಹಾಲನ್ನ ಚೆನ್ನಾಗಿ ಕಾಯಿಸಿ ಕುದಿಸಿ ಆರಿಸಿ ತೊಗೊಳ್ಳೋದ್ರಿಂದ ಒಳ್ಳೆಯದು. ಬರೀ ಹಾಲನ್ನ ಕುಡಿಯೋಕ್ಕಾಗೋದಿಲ್ಲ ಅನ್ನೋದಾದರೆ ಹಾರ್ಲಿಕ್ಸ್ನ ಯೂಸ್ ಮಾಡಿ, ಇಲ್ಲ ವುಮೆನ್ಸ್ ಹಾರ್ಲಿಕ್ಸ್ ಯೂಸ್ ಮಾಡ್ಬೋದು, ಇಲ್ಲ ನಾರ್ಮಲ್ ಹಾರ್ಲಿಕ್ಸ್ನೇ ತೊಗೊಳ್ಬೋದು. ಇಲ್ಲ ಅಂದರೆ 3 to 4 ಅಂದರೆ 3 to 4 ಬಾದಾಮಿನ ನೆನೆಸಿ
ಅದನ್ನು ಬೆಳಗ್ಗೆ ಎದ್ದ ತಕ್ಷಣ ನೀವು ಸ್ವಲ್ಪ ಸಿಪ್ಪೆನ ರಿಮೂವ್ ಮಾಡಿ ಒಂದು ಏಲಕ್ಕಿ ಬೆರೆಸಿ ಅದ್ರ ಜೊತೆಗೆ ಒಂದು ಸ್ಪೂನಷ್ಟು ಬ್ರೌನ್ ಶುಗರ್ನ ಆ್ಯಡ್ ಮಾಡಿಕೊಂಡು ಗ್ರೈಂಡ್ ಮಾಡಿ ಕುಡಿಯೋದ್ರಿಂದನೂ ನಿಮಗೆ ಯಾವುದೆಲ್ಲ ಹಾರ್ಲಿಕ್ಸಲ್ಲಿರುವಂತಹ ಪ್ರೋಟೀನ್ಸ್ ವೈಟಮಿನ್ಸ್ ಸಿಗುತ್ತೋ ಅದೆಲ್ಲ ಬಂದು ಈ ಬಾದಾಮಿ ಹಾಲಲ್ಲೂ ಕೂಡ ಸಿಗುತ್ತೆ. ಹಾಗೆಯೇ ನಿಮ್ಮ ಇಮ್ಯುನಿಟಿನ ಬೂಸ್ಟ್ ಮಾಡುತ್ತೆ, ಮಗು ವೆಯ್ಟ್ನ ಚೆನ್ನಾಗಿ ಇಂಪ್ರೂವ್ ಮಾಡುತ್ತೆ, ನಿಮ್ಮ ವೆಯ್ಟ್ನ ಕೂಡ ಚೆನ್ನಾಗಿ ಇಂಪ್ರೂವ್ ಮಾಡುತ್ತೆ. ನೀವು ಹಾರ್ಲಿಕ್ಸ್ ಎಲ್ಲ ಕುಡಿಯಲ್ಲ ಅಂದರೆ ಇದನ್ನು ಕೂಡ ಟ್ರೈ ಮಾಡಿ ನೋಡಿ. ಇನ್ನು ಜರ್ನಿ ಮಾಡ್ಬೋದಾ ಅಂತ ಕೇಳೋದಾದರೆ ಬೈಕ್ ರೈಡ್ ಬಂದು ಕಂಪ್ಲೀಟಾಗಿ ಅವಾಯ್ಡ್ ಮಾಡಿ. ಯಾಕೆ ಅಂದರೆ ನಿಮಗೆ ಗೊತ್ತಿರೋ ಹಾಗೆ ಬೈಕಲ್ಲಿ ಹೋಗ್ತಾ ಇದ್ದೀರಾ ಅಂದರೆ ಹಂಪ್ಸ್ ಇರ್ಬೋದು ಅಥವಾ ಜಂಪ್ ಮಾಡೋ ಥರ ಅನಿಸೋದು, ಇದೆಲ್ಲ ಮಾಡಿದಾಗ ಹೊಟ್ಟೆ ಮೇಲೆ ಪ್ರೆಷರ್ ಬೀಳುತ್ತೆ. ಆವಾಗ ತಾನೇ ನಿಮ್ಮ ಒಂದು ಭ್ರೂಣ ಬೆಳವಣಿಗೆ ಸ್ಟೇಜಲ್ಲಿ ಇರೋದ್ರಿಂದ ಗರ್ಭಕೋಶ ಬಂದು ತುಂಬಾ ಸೆನ್ಸಿಟಿವ್ ಆಗಿರುತ್ತೆ, ಹಾಗೆ ಸಾಫ್ಟ್ ಆಗಿರುತ್ತೆ. ಓಕೆನಾ. ಇದರಿಂದ ಪ್ರೆಷರ್ ಬಿದ್ದು ಹೊಟ್ಟೆ ಕುಲುಕ್ದಾಗಾದಾಗ ಮಗುವಿಗೆ ತೊಂದರೆ ಆಗಿ ಅಬಾರ್ಟ್ ಆಗೋ ಚಾನ್ಸಸ್ ತುಂಬ ಇರುತ್ತೆ. ಓಕೆನಾ. ಇದನ್ನು ಕಂಪ್ಲೀಟಾಗಿ ಅವಾಯ್ಡ್ ಮಾಡಿ. ಅಥವಾ ನಿಮಗೆ ಹೋಗಬೇಕು ಅವಶ್ಯಕತೆ ಇದೆ ಅನ್ನೋದಾದರೆ ಸ್ವಲ್ಪ ದೂರ, ಅಂದರೆ ತುಂಬ ದೂರ ಡಿಸ್ಟೆನ್ಸ್ ಟ್ರಾವೆಲ್ ಮಾಡಬೇಡಿ. ಸ್ವಲ್ಪ ದೂರ 1 ಕಿಲೋಮೀಟರ್ 2 ಕಿಲೋಮೀಟರ್ ಇದೆ ಅನ್ನೋದಾದರೆ ನೀವು ಟ್ರಾವೆಲ್ ಮಾಡ್ಬೋದು, ಆದರೆ ನಿಧಾನವಾಗಿ ಹೋಗಿ. ಓಕೆನಾ. ಇನ್ನು ನೆಕ್ಸ್ಟ್ ಬಂದು ಚಿಕನ್ ಅಂದರೆ ನಾನ್ ವೆಜ್ ಇದೆಲ್ಲ ಬರೋದಾದರೆ ನಾಟಿ ಕೋಳಿ ತೊಗೋಬೋದು. ಬಾಯ್ಲರ್ ಚಿಕನ್ ಕಂಪ್ಲೀಟಾಗಿ ಬೇಡ. ಬಾಯ್ಲರ್ ಚಿಕನ್ ಬಂದು ತುಂಬಾ ಹೀಟು, ಅದ್ರ ಜೊತೆ ಹಾರ್ಮೋನ್ಸ್ನ ಇಂಜೆಕ್ಟ್ ಮಾಡಿ ಅದನ್ನು ದಪ್ಪ ಮಾಡಿರ್ತಾರೆ. ಸೊ ಸ್ಟಾರ್ಟಿಂಗ್ 3 to 4 ಮಂತ್ಸಲ್ಲಿ ಬಾಯ್ಲರ್ ಚಿಕನ್ನ ಕಂಪ್ಲೀಟಾಗಿ ಅವಾಯ್ಡ್ ಮಾಡಿ. ಇನ್ನು ಫಿಶ್ ತೊಗೋಬೋದಾ ಅಂತ ಕೇಳೋದಾದರೆ ಸಮುದ್ರದ ಫಿಶ್ಗಳು ಬೇಡ. ಓಕೆನಾ. ಸಮುದ್ರದ ಫಿಶ್ ಅಂದರೆ ಅದರಲ್ಲಿ ಬಂದು ಹೈ ಮರ್ಕ್ಯೂರಿ ಕಂಟೆಂಟ್ ಇರುತ್ತೆ. ಅದ್ರ ಬದಲು ನೀವು ಲೇಕ್ ಫಿಶಸ್ನ ಯೂಸ್ ಮಾಡ್ಬೋದು, ಅಂದರೆ ಕೆರೆ ಮೀನುಗಳನ್ನ ತೊಗೋಬೋದು. ಮೊಟ್ಟೆ ತೊಗೊಳ್ಳಿ ಚೆನ್ನಾಗಿ, ದಿನಕ್ಕೆ 1 ಮೊಟ್ಟೆ ಬೇಯಿಸಿ ತೊಗೊಳೋದ್ರಿಂದ ಪ್ರೋಟೀನ್ ಚೆನ್ನಾಗಿ ಸಿಗುತ್ತೆ. ಅದ್ರ ಜೊತೆಗೆ ಬೇಬಿಗೆ ಬಂದು ಬ್ರೈನ್ ಡೆವಲಪ್ಮೆಂಟ್ ಚೆನ್ನಾಗಾಗುತ್ತೆ. ಓಕೆನಾ. ಇನ್ನು 4ರಿಂದ 5 ತಿಂಗಳು ಏನಿರುತ್ತೋ ಈ ಒಂದು ಟೈಮಲ್ಲಿ ಬಂದು ತುಂಬ ಸುಸ್ತಿರುತ್ತೆ. ಸೊ ಹಾಗಾಗಿ ನೀವು ಎಳ್ನೀರು, ಫ್ರೂಟ್ ಜ್ಯೂಸಸ್ನ ತೊಗೊಳ್ಳೋದು ತುಂಬಾ ಒಳ್ಳೆಯದು. ಓಕೆನಾ. ನಾನು 3 ಮಂತ್ಸಲ್ಲಿ ಯಾವುದೆಲ್ಲ ಹಣ್ಣುಗಳನ್ನ ಬೇಡ ಅಂತ ಹೇಳಿದ್ನೋ, ಈಗ 4 to 5 ಮಂತ್ಸ್ ಏನಿದೆಯೋ ಈ ಟೈಮಲ್ಲಿ ಬಂದು ಹಣ್ಣುಗಳನ್ನ ತೊಗೊಳ್ಳಿ. ತುಂಬ ಚೆನ್ನಾಗಿ ಮಗುಗೆ ಹೆಲ್ಪ್ ಆಗುತ್ತೆ. ಅದ್ರ ಜೊತೆಗೆ ಡೈಲಿ ಒಂದೊಂದು ಪೊಮೊಗ್ರೆನೇಟ್ ತಿನ್ನಿ, ಕಿವಿ ಫ್ರೂಟ್ ಆಗಿರ್ಬೋದು, ಡ್ರ್ಯಾಗನ್ ಫ್ರೂಟ್, ಅವೊಕ್ಯಾಡೋ ಜ್ಯೂಸಸ್ನ ಕುಡಿಬೋದು. ಈ ಫ್ರೂಟ್ಸ್ಗಳನ್ನ ತೊಗೊಳ್ಳೋದ್ರಿಂದ ಬೇಬಿಗೆ ಸ್ಕಿನ್ ಬಂದು ಚೆನ್ನಾಗಿ ಗ್ಲೋಯಿಂಗ್ ಆಗಿರುತ್ತೆ. ಹಾಗೆಯೇ ನಿಮಗೆ ಬಂದು ಬ್ಲಡ್ ಚೆನ್ನಾಗಿ ಇಂಪ್ರೂವ್ಮೆಂಟ್ ಆಗುತ್ತೆ. ಓಕೆನಾ. ಚೆನ್ನಾಗಿ ಸ್ಕಿನ್ ಗ್ಲೋಯಿಂಗ್ ಆಗಿರಬೇಕು ಅಂತ ಅನ್ನೋದಾದರೆ ವೈಟಮಿನ್ಸ್ ಮತ್ತು ಪ್ರೋಟೀನ್ಸ್ ಇರುವಂಥ ಫುಡ್ಸ್ಗಳನ್ನ ಚೆನ್ನಾಗಿ ತೊಗೊಂಡ್ರೆ, ಹಾಗೆ ಫ್ರೂಟ್ ಜ್ಯೂಸಸ್ನ ಚೆನ್ನಾಗಿ ತೊಗೊಂಡ್ರೆ ಬೇಬಿಗೆ ಬಂದು ಸ್ಕಿನ್ ಗ್ಲೋಯಿಂಗ್ ಆಗಿರುತ್ತೆ. ಓಕೆನಾ. ಇನ್ನು ಊಟ ಅಂತ ಬರೋದಾದರೆ ನಾರ್ಮಲಾಗಿ ರೈಸ್ ಐಟಮ್ಸ್ ಎಲ್ಲನೂ ತೊಗೋಬೋದು. ಇನ್ನು ಚಪಾತಿ ಇಷ್ಟಪಡೋರಿದ್ದರೆ 1 or 2 ಬೇಕಾದರೆ ಆ್ಯಡ್ ಮಾಡ್ಕೋಬೋದು, ಇಲ್ಲಾಂದರೆ ಬೇಡ, ಏನು ತೊಂದರೆ ಇಲ್ಲ. ಮೈದಾನ ಕಂಪ್ಲೀಟಾಗಿ ಅವಾಯ್ಡ್ ಮಾಡಿ. ಮೈದಾನ ತೊಗೊಳ್ಳೋದು ಒಳ್ಳೆಯದಲ್ಲ. ಹಾಗೆಯೇ ಬೇಬಿಗೆ ಮೈದಾ ಹಿಟ್ಟಿನಿಂದ ಮಾಡಿರುವಂಥ ರೆಸಿಪೀಸ್ ಆಗಿರ್ಬೋದು ಯಾವುದು ಒಳ್ಳೆಯದಲ್ಲ. ಓಕೆನಾ. ನಾನ್ ವೆಜ್ನ ಚೆನ್ನಾಗಿ ತೊಗೊಳ್ಳಿ, ಎಗ್ನ ತಿನ್ನಿ, ಫಿಶ್ನ ತಿನ್ನಿ. ಫಿಶ್ ಬಂದು ಒಮೆಗಾ 3 ಫ್ಯಾಟಿ ಆ್ಯಸಿಡ್ಸ್ ಇರೋದ್ರಿಂದ ಬೇಬಿಗೆ ಸ್ಕಿನ್ ಚೆನ್ನಾಗಿ ಇಂಪ್ರೂವ್ಮೆಂಟ್ ಆಗುತ್ತೆ. ಅದ್ರ ಜೊತೆಗೆ ಬ್ರೈನ್ ಡೆವಲಪ್ಮೆಂಟ್ ಚೆನ್ನಾಗಾಗುತ್ತೆ. ಓಕೆನಾ. ಡ್ರೈ ಫ್ರೂಟ್ಸ್ನ ತೊಗೊಳ್ಳಿ. ಡ್ರೈ ಫ್ರೂಟ್ಸ್ ಅಂದರೆ ಆಲ್ಮಂಡ್ಸ್ ಆಗಿರ್ಬೋದು, ಬಾದಾಮಿ, ಗೋಡಂಬಿ, ದ್ರಾಕ್ಷಿ, ಡೇಟ್ಸ್ ಎಲ್ಲನೂ ತೊಗೋಬೋದು. ವಾಲ್ನಟ್ಸ್ನ ಚೆನ್ನಾಗಿ ತೊಗೊಳ್ಳಿ. ವಾಲ್ನಟ್ಸ್ನ ತೊಗೊಳ್ಳೋದ್ರಿಂದ ಬೇಬಿಗೆ ಬ್ರೈನ್ ಡೆವಲಪ್ಮೆಂಟ್ಗೆ ಹೆಲ್ಪ್ ಮಾಡುತ್ತೆ. ಅದ್ರ ಜೊತೆಗೆ ಸೊಪ್ಪು ತರಕಾರಿಗಳನ್ನ ಚೆನ್ನಾಗಿ ತೊಗೊಳ್ಳಿ. ಇದರಿಂದ ನಿಮಗೂ ಒಳ್ಳೆಯದು, ವೆಯ್ಟ್ ಗೇನ್ ಜೊತೆಗೆ ಹಣ್ಣುಗಳು, ಸೊಪ್ಪು, ಈ ತರಕಾರಿಗಳೆಲ್ಲ ತೊಗೊಳ್ಳೋದ್ರಿಂದ ಐರನ್ ಮತ್ತು ಫೋಲಿಕ್ ಆ್ಯಸಿಡ್ ಎಲ್ಲನೂ ನಿಮಗೆ ಸಪ್ಲಿಮೆಂಟ್ಸು ಚೆನ್ನಾಗಿ ಸಿಗುತ್ತೆ. ಓಕೆನಾ. ಹಾಗೆ ಡಾಕ್ಟರ್ ಕೊಟ್ಟಿರುವಂಥ ಸಪ್ಲಿಮೆಂಟ್ಸ್ನ ತೊಗೊಳ್ಳೋದು ತುಂಬಾ ಇಂಪಾರ್ಟೆಂಟ್ ಆಗಿರುತ್ತೆ. ಡಾಕ್ಟರ್ ಕೊಟ್ಟಿರುವಂಥ ಐರನ್ ಟ್ಯಾಬ್ಲೆಟ್ಸ್ ಆಗಿರ್ಬೋದು, ಫೋಲಿಕ್ ಆ್ಯಸಿಡ್ ಟ್ಯಾಬ್ಲೆಟ್ಸ್, ಜಿಂಕ್, ಇದೆಲ್ಲ ಸಪ್ಲಿಮೆಂಟ್ಸ್ ಏನು ಕೊಟ್ಟಿದ್ದಾರೋ ಅದನ್ನೆಲ್ಲ ಕರೆಕ್ಟಾಗಿ ಫಾಲೋ ಅಪ್ ಮಾಡಿ. ನೀವು ತಿನ್ನುವಂಥ ಆಹಾರದಲ್ಲೇ ಎಲ್ಲನೂ ಸಿಕ್ಬಿಡೋದಿಲ್ಲ. ಓಕೆನಾ. ಡಾಕ್ಟರ್ ಕೊಟ್ಟಿರುವಂಥ ಸಪ್ಲಿಮೆಂಟ್ಸ್ ಕೂಡ ತುಂಬಾ ಇಂಪಾರ್ಟೆಂಟ್ ಆಗಿರುತ್ತೆ. ಹಾಗೆಯೇ ಯಾವ ಟೈಮ್ಗೆ ಸ್ಕ್ಯಾನಿಂಗ್ ಹೇಳಿದಾರೋ, ಚೆಕಪ್ಸ್ ಹೇಳಿದಾರೋ ಅದನ್ನೆಲ್ಲ ಕರೆಕ್ಟಾಗಿ ಮಿಸ್ ಮಾಡದೆ ಮಾಡಿಸ್ಕೊಳ್ಳಿ. ನಿಮ್ಗೆ ಏನೇ ಡೌಟ್ ಇದ್ದರೂ ಡಾಕ್ಟರ್ನ ಕನ್ಸಲ್ಟ್ ಮಾಡಿ ಕೇಳ್ಕೊಳ್ಳಿ. ಈ ಡೌಟ್ಸ್ಗಳೆಲ್ಲ ಕ್ಲಿಯರ್ ಆಗಿಲ್ಲ ಅನ್ನೋದಾದರೆ ಡಾಕ್ಟರ್ನ ಕನ್ಸಲ್ಟ್ ಮಾಡಿ ಕೇಳಿ, ನಿಮಗೆ ಕ್ಲಾರಿಟಿ ಕೊಡ್ತಾರೆ. ಓಕೆನಾ. ನಿಮಗೇನಾದರೂ ಈ 1 to 5 ಮಂತ್ಸಲ್ಲಿ ಬಂದು ತುಂಬ ಸುಸ್ತು, ತಲೆ ಸುತ್ತು ಅನಿಸ್ತಾ ಇದೆ, ವಾಮಿಟಿಂಗ್ ಕಮ್ಮಿನೇ ಆಗ್ತಾಯಿಲ್ಲ ಅಂದರೆ ಫಸ್ಟ್ ಹೋಗಿ ಡಾಕ್ಟರ್ನ ಕನ್ಸಲ್ಟ್ ಮಾಡಿ. ಓಕೆನಾ. ಈ ವಿಡಿಯೋ ಇಷ್ಟ ಆಗಿದ್ದರೆ ಒಂದು ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಹಾಗೆಯೇ ನಿಮಗೆ ಯಾವುದೇ ರೀತಿಯಾದ ಡೌಟ್ಸ್ ಇದ್ದರೆ ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ, ನಾನು ಅದ್ರ ಬಗ್ಗೆ ವಿಡಿಯೋನ ಮಾಡ್ತೀನಿ. ಸಿಗುವ ನೆಕ್ಸ್ಟ್ ವಿಡಿಯೋದಲ್ಲಿ. ಥ್ಯಾಂಕ್ ಯು.